ಮೃತದೇಹವನ್ನ ಸಂಸ್ಕಾರ ಮಾಡದೆ ಹಣಕ್ಕಾಗಿ ಪರಸ್ಪರ ಎರಡು ಕುಟುಂಬದವರು ಸೆಣಸಾಟ ನಡೆಸಿದ ವಿಲಕ್ಷಣ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯದಲ್ಲಿ ನಡೆದಿದೆ. ಅಂಚೆಪಾಳ್ಯದ ನಿವಾಸಿ ಯತಿರಾಜು ಅನ್ನುವರ ಪತ್ನಿ ಸವಿತಾ ಅನುಮಾನಾಸ್ಪದವಾಗಿ ನೇಣಿಗೆ ಶರಣಾಗಿದ್ದಾರೆ. ಹೊನ್ನೇಗೌಡನ ದೊಡ್ಡಿಯಿಂದ ಸವಿತಾಳಿಗೆ 1.5 ವರ್ಷದ ಹಿಂದೆ ಯತಿರಾಜನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಆದರೆ ಸವಿತಾಳದ್ದು ಆತ್ಮಹತ್ಯೆಯಲ್ಲ ಕೊಲೆ ಅಂತ ಆರೋಪಿಸಿದ ತವರು ಮನೆಯವರು ಮದುವೆಗೆ ತಗಲಿದ ಖರ್ಚನ್ನ ವಾಪಸ್ ಕೊಡೋವರೆಗೂ ಶವ ಸಂಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮದುವೆ ಸಂದರ್ಭದಲ್ಲಿ ನೀಡಿದ ಒಡವೆ ಹಾಗೂ ಮದುವೆ ಖರ್ಚು 8 ಲಕ್ಷ ರೂಪಾಯಿ ಮರಳಿಸಿ ಅಂತ ಸವಿತಾ ತವರು ಮನೆಯವರು ಒತ್ತಾಯಿಸಿದ್ರು. ಹೀಗಾಗಿ ನಿನ್ನೆ ಮಧ್ಯಾಹ್ನ 11 ಗಂಟೆಗೆ ಸವಿತಾ ನೇಣಿಗೆ ಶರಣಾಗಿದ್ರು. ಇವತ್ತು ಮಧ್ಯಾಹ್ನ 12 ಗಂಟೆ ಆದ್ರೂ ಶವ ಸಂಸ್ಕಾರ ಮಾಡಿಲ್ಲ. ಪೊಲೀಸರು ಹಾಗೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಎರಡೂ ಕುಟುಂಬದವರ ಮನವೊಲಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಆದ್ರೂ ಕೂಡ ಸವಿತಾ ಮನೆಯವರು ಯಾರ ಮಾತನ್ನು ಕೇಳ್ತಾ ಇಲ್ಲ. ರಾಜ್ಯ ಮಾಡ್ಕೊಳ್ಳಿ ಸರ್ ಸಂಪರ್ಸಿಲ್ಲ ಒಂದು ಕಷ್ಟ ಇದೆ ಸರ್. ಇಲ್ಲಿ ಒಂದು ಹೆಣ್ಣಿನ ಗೊತ್ತಾಗಿತ್ತು ಅಂತಾರಲ್ಲ ಕೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಈ ಸಾವಿಗೆ ಕಾರಣ ಏನಿರಬಹುದು? ಅಲ್ಲಿ ಪೊಲೀಸ್ನವರು ಬಂದಿದ್ದಾರೆ, ಆದ್ರೆ ಸವಿತಾ ಕುಟುಂಬದವರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಅವರಿಗೆ ನ್ಯಾಯ ಬೇಕಾ, ಹಣ ಬೇಕಾ? ಯಾಕಂದ್ರೆ ಒಂದು ದಿನ ಪೂರ್ತಿ ನಿನ್ನೆ 11 ಗಂಟೆಯಿಂದ ಇವತ್ತಿನ ತನಕ ಹೆಣನ ಸಂಸ್ಕಾರ ಮಾಡದೆ ಅದ್ರ ಮುಂದೆ ಹಣಕ್ಕಾಗಿ ಈ ರೀತಿ ಕಚ್ಚಾಡ್ತಾ ಇದ್ದಾರೆ. ಸವಿತಾ, ಖಂಡಿತವಾಗಿ ಇದೊಂದು ವಿಲಕ್ಷಣವಾದಂತ ಒಂದು ಘಟನೆ ಅಂತಾನೆ ಹೇಳಬೇಕು ಮತ್ತು ಅಮಾನವೀಯ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಒಂದು ಕಡೆ ಒಂದು ಕುಟುಂಬದ ಸೊಸೆ, ಇನ್ನೊಂದು ಕುಟುಂಬದ ಮಗಳು ಏನು ಸತ್ತಿರುವುದರಿಂದ ನಿಜವಾಗೂ ಈ ಎರಡೂ ಕುಟುಂಬಗಳು ಆ ಒಂದು ನೋವಿನಲ್ಲಿ ಇರಬೇಕಿತ್ತು, ಆ ಒಂದು ದುಃಖದ ಮಡುವಿನಲ್ಲಿ ಇರಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ಎರಡೂ ಕುಟುಂಬಗಳು ಪರಸ್ಪರ ಹಣಕ್ಕಾಗಿ ಏನೋ ಕಚ್ಚಾಟ ನಡೆಸ್ತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಮತ್ತು ನಾಗರಿಕ ಸಮಾಜ ಕೂಡ ತಲೆ ತಗ್ಗಿಸುವಂತಹ ಒಂದು ಸಂಗತಿಯಾಗಿದೆ ಇದು. ಏಕೆಂದ್ರೆ ಕಳೆದ 1 ವರ್ಷದ ಹಿಂದೆ ಇದೇ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಹೊನ್ನೇಗೌಡನ ದೊಡ್ಡಿಯ ಏನು ಸವಿತಾಳನ್ನು ಈ ಅಂಚೆಪಾಳ್ಯದ ನಿವಾಸಿಯಾದಂತಹ ಯತಿರಾಜನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆದ್ರೆ ಇಬ್ಬರಲ್ಲೂ ಕೂಡ ಏನು ದೈಹಿಕ ಸಂಪರ್ಕ ನಡೆದಿಲ್ಲ ಎನ್ನುವಂತಹ ಒಂದು ಮಾತು ಕೂಡ ಕೇಳಿ ಬಂದಿದೆ. ಸೊ ಹೀಗಾಗಿ ಯಾಕಂದ್ರೆ ಇಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಅಂದ್ರೆ ಸವಿತಾ ಮತ್ತು ಯತಿರಾಜು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಏನು ಆರೋಪ ಮಾಡ್ತಾ ಇದ್ರು. ಸವಿತಾದ ಆರೋಪ ಏನಂದ್ರೆ ಈತ ಗಂಡಸಲ್ಲ ಎನ್ನುವಂಥದ್ದು, ಈತನಿಗೆ ಯಾವುದೇ ರೀತಿಯ ಪುರುಷತ್ವ ಇಲ್ಲವಾ ಎನ್ನುವಂಥದ್ದು ಸವಿತಾಳ ಆರೋಪ ಆಗಿತ್ತು. ಆದ್ರೆ ಈತ ಯತಿರಾಜು ಕೂಡ ಸವಿತಾ ಮೇಲೆ ಆರೋಪ ಮಾಡ್ತಾ ಇದ್ದ, ತಾನು ಎಲ್ಲದರಲ್ಲೂ ಕೂಡ ಸರಿಯಾಗಿ ಇದ್ದೀನಿ, ತಾನು ಏನು ತನಗೆ ಪುರುಷತ್ವ ಇದೆ ಎನ್ನುವಂತಹ ಒಂದು ಇದನ್ನು ಮಾಡ್ತಾ ಇದ್ದ, ಏನು ಸ್ಪಷ್ಟನೆ ಕೊಡ್ತಾ ಇದ್ದ. ಆದ್ರೆ ಈಕೆ ಸವಿತಾ ಬೇರೆ ಜೊತೆ ಏನು ಅಫೇರ್ ಇದೆ, ಹಾಗಾಗಿ ಈಕೆ ತನ್ನ ಜೊತೆ ದೈಹಿಕ ಸಂಪರ್ಕಕ್ಕೆ ಬರ್ತಾ ಇಲ್ಲ ಎನ್ನುವಂತ ಆರೋಪ ಮಾಡ್ತಾ ಇದ್ದ. ಸೊ ಹೀಗಾಗಿ ಕಳೆದ 1.5 ವರ್ಷದ ಇವರಿಬ್ಬರ ನಡುವೆ ಈ ರೀತಿಯ ವೈಮನಸ್ಸು ಇತ್ತು. ನಿನ್ನೆ ಮಧ್ಯಾಹ್ನದ ಹೊತ್ತು 11 ಗಂಟೆ ಸುಮಾರಿಗೆ ಈಕೆ ಏನು ನೇಣಿಗೆ ಶರಣಾಗಿದ್ದಾಳೆ. ಈ ವಿಚಾರ ತಿಳಿದಂತಹ ಸವಿತಾ ಮನೆಯವರು ಹೊನ್ನೇಗೌಡ ದೊಡ್ಡದಿಂದ ನೇರವಾಗಿ ಬಂದು ಅಂಚೆಪಾಳ್ಯಕ್ಕೆ ಬಂದಿದ್ದಾರೆ. ಆದ್ರೆ ಈಕೆ ಮೃತದೇಹವನ್ನು ಕೆಳಗೆ ಇಳಿಸುವ ಮುಂಚೆ ತನ್ನ ಏನು ಮದುವೆಗೆ ಆಗಿರುವಂತಹ ಖರ್ಚು 8 ಲಕ್ಷ ರೂಪಾಯಿ ಮತ್ತು ಒಡವೆಗಳನ್ನು ವಾಪಸ್ ಕೊಡಬೇಕು, ಅದು ಕೊಡುವವರೆಗೂ ತಾವು ಏನು ಶವ ಸಂಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ ಎನ್ನುವಂತ ಪಟ್ಟು ಹಿಡಿದಿದ್ದಾರೆ. ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಕೂಡ ಮತ್ತೆ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸಂಗೀತ, ಥ್ಯಾಂಕ್ ಯು ಮಂಜುನಾಥ್. ರಾಜ್ಯ ಮಾಡ್ಕೊಳ್ಳಿ ಸರ್ ಸಂಪರ್ಸಿಲ್ಲ ಒಂದು ಕಷ್ಟ ಇದೆ ಸರ್.